ಕಾರ್ಯಕ್ರಮದ ಆಯೋಜಕರಾಗಿ ಜಗದ್ಗುರು ಮಹಾಸನ್ನಿಧಿಯವರು ದಯಮಾಡಿಸಲೇಬೇಕು ಅನ್ನುವಂತ ಆಗ್ರಹದ ವಿನಂತಿಯನ್ನ ಮಾಡಿಕೊಂಡು ಈ ಎಲ್ಲ ಕಾರ್ಯಕ್ರಮಗಳ ರೂವಾರಿಗಳಾಗಿ ನಿಮ್ಮೆಲ್ಲರ ಪ್ರೀತಿಯ ಮುತ್ಯಾಗಿ ಇವತ್ತು ಗ್ರಾಮದೊಳಗೆ ಒಳ್ಳೆಯ ಕೆಲಸಗಳನ್ನ ಮಾಡಿಕೊಂಡು ಬಂದಿದ್ದಾರೆ ಅಂತ ಲಕ್ಷ್ಮೀಪುತ್ರ ಮುತ್ಯ ಅವರಿಗೂ ಕೂಡ ಉಜ್ಜಯಿನಿ ಪೀಠದ ಆಶೀರ್ವಾದ ಸದಾ ಕಾಲ ಇರ್ತದ. ಮುಂದೂ ಕೂಡ ಯಾವುದೇ ಕಾರ್ಯಕ್ರಮ ಗ್ರಾಮದಲ್ಲಿ ಮಾಡಿದ್ರೆ ಮತ್ತೆ ಜಗದಲ್ಲವರು ಬರಬೇಕು ಅನ್ನುವಂತ ವಿನಂತಿಯನ್ನು ಮಾಡಿಕೊಂಡ್ರೆ ಮತ್ತೆ ಬಂದು ನಿಮ್ಮೆಲ್ಲರಿಗೂ ಕೂಡ ಆಶೀರ್ವಾದವನ್ನ ಮಾಡ್ತೇವೆ ಅನ್ನುವಂಥದ್ದು. ಉಜ್ಜಯಿನಿ ಪೀಠ ಅಂದ್ರೆ ಮಳೆ ಪೀಠ ಅಂತ ಕರೀತಾರೆ, ಸಂಪತ್ತಿನ ಪೀಠ ಅಂತ ಕರೀತಾರೆ. ವಾಡಿಕೆಯೊಳಗೆ ಇತಿಹಾಸದಲ್ಲಿ ಏನ್ ಮಾತೈತಿ ಅಂತ ಕೇಳಿದ್ರೆ, ಎಲ್ಲಿ ಉಜ್ಜಯಿನಿ ಜಗದಲ್ಲವರು ಬಂದು ಹೋಗ್ತಾರ ಆ ವರ್ಷವಿಡೀ ಮಳೆ ಬೆಳೆ ಕೊರತೆ ಇರೋದಿಲ್ಲ ಅನ್ನುವಂತ ಮಾತದ. ಹಾಗಾಗಿ ನಿಮಗೆಲ್ಲರಿಗೂ ಕೂಡ ಒಳ್ಳೆಯ ಮಳೆ ಬೆಳೆ ಆಗ್ಲಿ, ರೈತರಿಗೆ ಒಳ್ಳೆ ಬೆಳೆ ಸಿಗಲಿ, ಅದಕ್ಕೆ ತಕ್ಕನಾದ ಬೆಲೆ ಪ್ರಾಪ್ತ ಆಗ್ಲಿ. ಯಾಕಂದ್ರೆ ಜಗತ್ತಿನೊಳಗೆ ಬದುಕಬೇಕಾದವರು ಇಬ್ರು, ಇಡೀ ಜಗತ್ತು ಅವ್ರ ಮೇಲೆ ನಿಂತದ. ದೇಶವನ್ನ ಗಡಿಯನ್ನ ಕಾಯ್ತಕ್ಕಂಥ ಸೈನಿಕ, ಜೊತೆಗೆ ಅನ್ನ ಕೊಡ್ತಕ್ಕಂಥ ರೈತ, ಇವರಿಬ್ರು ಸುಖವಾಗಿದ್ರೆ ಇಡೀ ಜಗತ್ತು ಚೆನ್ನಾಗಿರ್ತದ. ಹಾಗಾಗಿ ರೈತ ಮತ್ತು ಸೈನಿಕ ಇಬ್ರು ಚೆನ್ನಾಗಿರ್ಲಿ ಎನ್ನುವಂತ ಮಾತನ್ನು ಈ ವೇದಿಕೆ ಮುಖಾಂತರ ಅಪ್ಪಣೆಯನ್ನು ಕೊಡಿಸಿ, ಜೊತೆ ನಮ್ಮೆಲ್ಲ ತಾಯಂದಿರು ಸೇವೆ ಮಾಡಿದ್ದಾರೆ, ಅವರಿಗೂ ಕೂಡ ಒಳ್ಳೆಯದಾಗ್ಲಿ. ನಮ್ಮ ಕಲಾವಿದರು ಒಳ್ಳೆಯ ಸಂಗೀತವನ್ನ ಸೇವೆ ಮಾಡಿದ್ದಾರೆ, ಅವರಿಗೂ ಕೂಡ ಒಳ್ಳೆಯದಾಗ್ಲಿ ಅನ್ನುವಂತ ಮಾತನ್ನು ಹಾರೈಸಿ ಮತ್ತೆ ಲಾತೂರು ಪಟ್ಟಣಕ್ಕೆ ಇಲ್ಲಿಂದ ಪ್ರಯಾಣ ಬೆಳೆಸಬೇಕಾದಂತ ಕಾರಣ ಇರೋದ್ರಿಂದ ಹೆಚ್ಚಿಗೆ ಏನನ್ನು ಕೂಡ ಅಪ್ಪಣೆಯನ್ನು ಕೊಡಿಸದೆ ಮತ್ತೊಮ್ಮೆ ಸರ್ವರಿಗೂ ಕೂಡ ಭಗವಂತ ಒಳ್ಳೆಯದನ್ನ ಮಾಡಲಿ. ಎಲ್ಲರ ಜೀವನದೊಳಗೆ ಸುಖ, ಸಂಪತ್ತು, ಆಯುಷ್ಯ, ಆರೋಗ್ಯ, ಭಾಗ್ಯಗಳು ಪ್ರಾಪ್ತವಾಗ್ಲಿ ಅನ್ನುವಂತ ಮಾತನ್ನ ಆಶೀರ್ವಾದ ಮಾಡ್ತಾ ನಮ್ಮ ಆಶೀರ್ವಚನ ಸಂದೇಶವನ್ನ